ಅಸಾರ್ ಮೇಲಿಗೆ ಆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರ ಮುಹೆ ಮುಬಾರಕ್ ಇದರ ಗಂಧ ಇದೆ. ಅವರಿಲ್ಲಿ ವಿಸಿಟಿಗೆ ಬಂದಾರ, ನೋಡಕ್ಕೆ ಬಂದಾರ. ಅವ್ರಿಗೆ ನಾನು ಮುತವಲ್ಲಿ ಮುಷ್ರಿಫ್ ಅವರಿಂದ, ಮುಷ್ರಿಫ್ ಕುಟುಂಬದಿಂದ ಸ್ವಾಗತವನ್ನು ಕೋರುತ್ತೇನೆ. ಇದೇ ಥರ DSP ಸಾಹೇಬರಿಗೂ ಸ್ವಾಗತವನ್ನು ಕೋರುತ್ತೇನೆ. CPS ಸಾಹೇಬರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸಾಹೇಬ್ ಬಂದಾರ ನೋಡಕ್ಕೆ. ಸಾಹೇಬ್ ಮುಂದೆ ಒಂದು ನಾನು ಇದರ ಇತಿಹಾಸ ಹೇಳ್ತೀನಿ, ಸಣ್ಣ ಇತಿಹಾಸ. ಇದು 500 ವರ್ಷದ ಹಿಂದೆ ಆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರ ಮುಹೆ ಮುಬಾರಕ್ ವಿಜಾಪುರಕ್ಕೆ ಮೀರ್ ಸಾಲಿಹ್ ಹಮ್ದಾನಿ ಅಂತ ಒಬ್ಬ ಸಂತ ಅವರು ಇದು ತಂದಿದ್ದರು. ಆ ಕಾಲಕ್ಕೆ ಸೆಕೆಂಡ್ ಆದಿಲ್ ಶಾ ಇವರ ಆಳ್ಕೆ ಇತ್ತು. ನಾನು ಹಿಸ್ಟ್ರಿ ಹಾಕತ್ತೀನಿ, ಫೋಟೋ ಅವ, ಇದು ಹಿಸ್ಟ್ರಿ ಒಳಗೆ ಬರೆದಿದ್ದದು ನನ್ನ ಬಳಿ ಡಾಕ್ಯುಮೆಂಟ್ಸ್ ಅವ. ಡಾಕ್ಯುಮೆಂಟ್ಸ್ ಪ್ರಕಾರ ಹೇಳಕತ್ತೀನಿ. ಅದು ಅವರು ಬಂದ ಮೇಲೆ ಅವರು ಈ ವಿಜಾಪುರದ ಆಳ್ಕೆಯನ್ನು ಶಾಂತಿಯಿಂದ ನಡೀಲಿ, ವಿಜಾಪುರ ಜನ ಶಾಂತಿಯಿಂದ ಇರಲಿ ಅಂತ ಇದನ್ನು ಆನಂದ್ ಮಹಲ್ದಲ್ಲಿ ಇಟ್ಟಿದ್ರು. ಮೊದಲ 5.5 ವರ್ಷ ಮುಂಚೆ ಆನಂದ್ ಮಹಲ್ದಲ್ಲಿ. ಆನಂದ್ ಮಹಲಿಂದ ಅಲ್ಲಿ ಆನಂದ್ ಮಹಲ್ದಾಗ ಬೆಂಕಿ ಹತ್ತು. ಅವ್ರ ಖಜಾನೆ ಆನಂದ್ ಮಹಲ್, ಆದಿಲ್ ಶಾಹಿ ಖಜಾನೆ ಬೆಂಕಿ ಹತ್ತ ಮೇಲೆ ನಮ್ಮ ಮುಷ್ರಿಫ್ ವಂಶಜರು ಒಬ್ಬರಿದ್ದರು. ಇಲ್ಲಿ ಆವಾಗ ಬಿಜಾಪುರದಾಗ 18 ಲಕ್ಷ ಪಾಪ್ಯುಲೇಷನ್ ಇತ್ತು. ಆ ಪಾಪ್ಯುಲೇಷನ್ ಇದ್ದಾಗ ಅದರಲ್ಲಿ ನಮ್ಮ ವಂಶಜರು ತಲೆ ಮೇಲೆ ಆ ಪೆಟ್ಟಿಗೆಯನ್ನು ತೊಗೊಂಡ್ರು. ಆವಾಗಿಂದ ಇಲ್ಲಿ ತಂದಿಟ್ಟಾರ ಅಸಾರ್ ಮೇಲೆ, ಇದು ಅದಾಲತ್ ಮೇಲೆ. ಆವಾಗಿಂದ ಇದರ ನೋಡುವುದು, ಗಂಧ ಮಾಡುವುದು ನಮ್ಮ ಅಜ್ಜ ಪೂರ್ವಜ್ಜ ಎಲ್ಲರೂ ಮಾಡ್ಕೊಂಡು ಬಂದಾರ. ಅದೇ ಥರ ನಾವು ಮಾಡ್ಲಿಕತ್ತೀವಿ. ಇದರ ಇತಿಹಾಸದ ಹೇಳಬೇಕಾದ್ರೆ ಭಾಳ ಅದ. ನಮ್ಮ ಸಾಹೇಬ್ ಬಂದಾರ. ಸಾಹೇಬರಿಗೆ ನಾನು ಅಲ್ಹಾಜ್ ಸೈಯದ್ ಮುಸಾ ಖಾದ್ರಿ, ಮುಷ್ರಿಫ್, ಮುತವಲ್ಲಿ ಅಸಾರ್ ಶರೀಫ್ ಇವರಿಂದ ಶಾಲು ಮತ್ತು ಮಾಲಾರ್ಪಣೆ ಮಾಡ್ತೀವಿ. ಸಾಹೇಬ್ ಮಾಡ್ಕೊಡ್ತೀವಿ. ಆಗಸ್ಟ್ ಅಂದು ಸಾಯಂಕಾಲ 6 ಗಂಟೆಯಿಂದ 26 ಆಗಸ್ಟ್ ಬೆಳಿಗ್ಗೆ 6 ಗಂಟೆ ಒಳಗೆ ಇಲ್ಲಿ 2 ಕೋಣೆಯ ಬಾಗಿಲನ್ನು ತೆಗೆಯುತ್ತಾರೆ. ಅವಾಗ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಬಿಜಾಪುರಕ್ಕೆ ಬರ್ತಾರ. ಆ ಭಕ್ತಾದಿಗಳು ಬರ್ತಾರ, ಕಟ್ಟಿಗೆ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರ. ಆ ದಿವಸ ಸಾಹೇಬ್ ಸ್ವಲ್ಪ ನಮ್ಗೆ ಇದು ಪೊಲೀಸ್ ಇದು ರಕ್ಷಣೆ ಕೊಡ್ಬೇಕಂತ ನಾನು ಮೊನ್ನೆ ಅದು DSP ಸಾಹೇಬ್ ಬಂದಾಗ ರಿಕ್ವೆಸ್ಟ್ ಮಾಡ್ಕೊತೀನಿ. ಸಾಹೇಬ್ ಬಂದಾರ, ಅವ್ರ ಮುಂದೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದಕ್ಕೆ ನಮ್ಮ ಇವರು SP ಸಾಹೇಬರು SP ಸಾಹೇಬರು ಒಂದೆರಡು ಮಾತಾಡೋದಕ್ಕೆ ನಮ್ಮ SP ಸಾಹೇಬ್ ಮಾತಾಡ್ತಾರೆ. ಸೊ ಎಲ್ಲರಿಗೂ ನಮಸ್ಕಾರ. ಬರುವಂತಹ ಆಗಸ್ಟ್ 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇರುತ್ತೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯಪುರ ನಗರ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಈ ಹಬ್ಬವನ್ನ ಮಾಡ್ತಾರೆ. 25ನೇ ತಾರೀಕು ವಿಶೇಷತೆ ಏನು ಅಂತಂತಂದ್ರೆ, ಅವತ್ತಿನ ದಿನಾನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪ್ರೊಸೆಷನ್ ಜೊತೆಗೆ ಅಸರ್ ಮಹಲ್ದಲ್ಲಿ ಒಂದು ಕಾರ್ಯಕ್ರಮ ಇದೆ. ಈ ಅಸರ್ ಮಹಲ್ ಸುಮಾರು 400 ವರ್ಷಕ್ಕಿಂತಲೂ ಹೆಚ್ಚು ಹಳೆಯದಾಗಿದ್ದು, ಇಲ್ಲಿ ತನ್ನದೇ ಆದಂತಹ ಒಂದು ನಂಬಿಕೆ, ಬಿಲೀಫ್ ಸಿಸ್ಟಮ್ ಅನ್ನ ಇಲ್ಲಿ ಹೊಂದಿದ್ದು, ಅವತ್ತಿನ ದಿನ 25 ಸಾಯಂಕಾಲ 6 ಗಂಟೆ ಅಂದ್ರೆ 26 ಬೆಳಗಿನವರೆಗೂ ಕೂಡ, ಸಾಯಂಕಾಲವರೆಗೂ ಕೂಡ ಸಾವಿರಾರು ಜನರು ಇಲ್ಲಿ ಬಂದು ಹೋಗ್ತಾರೆ. ಅವತ್ತು ಸಾಯಂಕಾಲ ಹಕೀಂ ಚೌಕಿಂತ ಪ್ರೊಸೆಷನ್ ಸ್ಟಾರ್ಟ್ ಆಗಿ ಗಾಂಧಿ ಚೌಕಿಗೆ ಬಂದು ಅದು ಅಸರ್ ಮಹಲ್ಗೆ ಬಂದು ಜಾಯಿನ್ ಆಗುತ್ತೆ. ಸೊ ಗಂಧವನ್ನ ಅಲ್ಲಿಂದ ಇಲ್ಲಿ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತಹ ದರ್ಗಾ ಅಂಜುಮನ್ ಹೆಡ್ ಆಫೀಸ್ ಅಂತ ಇಲ್ಲಿ ತಗೊಂಡ್ಬಂದು ತದನಂತರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತಿನ ದಿನ ಫಸ್ಟ್ ಡೇ ಪುರುಷರು ಇರ್ತಾರೆ, 2ನೇ ದಿನ ಮಹಿಳೆಯರು ಬರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ನಾವು ಇದು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದು ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ್ದು ಒಂದು ಪುರಾತನವಾದಂತಹ ಒಂದು ಬಿಲ್ಡಿಂಗು ಮತ್ತು ತನ್ನದೇ ಆದಂತಹ ಒಂದು ನಂಬಿಕೆ, ಅಸ್ತಿತ್ವವನ್ನ ಹೊಂದಿರುವಂತಹ ಬಿಲ್ಡಿಂಗು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪುರುಷರು ಮತ್ತೆ ಮಹಿಳೆಯರು ಬರ್ತಾರೆ. ಲಾಸ್ಟ್ ಇಯರ್ ಯಾವ ರೀತಿ ಇಲ್ಲಿ ಬಂದೋಬಸ್ತನ್ನ ಮಾಡಿತ್ತು, ಯಾಕಂತಂದ್ರೆ ಬಿಲ್ಡಿಂಗು ನಾಜೂಕಾಗಿದೆ, ಶೇಕಿಂಗ್ ಇದೆ ಅಂತ ASI ಅವರು ಹೇಳ್ತಾರೆ. ಹಾಗಾಗಿ ನಾವು ಶಿಫ್ಟ್ ವೈಸ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಅದನ್ನ ವ್ಯವಸ್ಥೆನ ಮಾಡ್ತೀವಿ. ಮೇಲ್ಗಡೆ ಕೇವಲ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತೀವಿ. ಮೇಲ್ಗಡೆ ದರ್ಶನ ಮಾಡಿ ಬಂದವರು
ತದನಂತರ ಈ ಕೆಳಗಡೆ ನಾವು ಏನ್ ಕೂತಿದೀವಿ ಅಲ್ಲಿ ಪ್ರೇಯರ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇರಲ್ಲ. ಸುತ್ತಮುತ್ತಲು ಕೂಡ ಬೆಳಕಿನ ವ್ಯವಸ್ಥೆಯನ್ನ ಮತ್ತೆ CCTV ವ್ಯವಸ್ಥೆಯನ್ನ ಮಾಡಿದರೆ, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಜಮಾವಣೆ ಆಗಿರ್ತಾರೆ. ಹಾಗಾಗಿ ಇದೊಂದು ಹಬ್ಬದ ಸಮಾರಂಭ ಇರೋದ್ರಿಂದ ಪೊಲೀಸ್ ಇಲಾಖೆ ಎಲ್ಲ ರೀತಿಯಿಂದ ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಬೇಕು ನಮ್ಮ ಅಧೀನಾಧಿಕಾರಿಗಳು ಅದನ್ನ ಸೇರಿ ಮಾಡ್ತಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಅತಿ ಇಂಪಾರ್ಟೆಂಟ್ ಇರುತ್ತೆ. 1 hour 2 hours ಲೇಟ್ ಆಗ್ಬೋದು, ಬಟ್ ಶಿಸ್ತಿನಿಂದ ಡಿಸಿಪ್ಲಿನ್ ಆಗಿ ಎಲ್ಲರೂ 1 by 1 ಬಂದ್ರು ಅಂತಂತಂದ್ರೆ ಸೊ ನಮಗೆ ಬಿಲ್ಡಿಂಗಿಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಲ್ಲ. ಅದೇ ರೀತಿ ಹೊರಗಡೆನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು, ಪುರುಷರು, ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಎಲ್ಲಾ ಮನೋರಂಜನೆಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆ ಹೊರಗಡೆ ಇರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತಾರೆ. ಪಾರ್ಕಿಂಗ್ ವ್ಯವಸ್ಥೆನ ದರ್ಬಾರ್ ಗ್ರೌಂಡ್ ಅನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಯ ಜೊತೆಗೆ ಸಹಕಾರ ಅವತ್ತಿನ ದಿನ ಕೊಡಬೇಕಾಗತ್ತೆ. ಎಲ್ಲರಿಗೂ ತಮ್ಮ ಮೂಲಕ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಮತ್ತೆ ಇಲಾಖೆ ಪರವಾಗಿ ತಮಗೆಲ್ಲ ಹೇಳ ಬಯಸ್ತೀನಿ. ಥ್ಯಾಂಕ್ ಯು. अस्सलाम वालेकुम वरहमतुल्लाहि वबरकातुहू। जैसे कि अभी एसपी साहब ने तफसील से 2 दिनों का जो यहाँ का प्रोग्राम्स हैं खुद जाए इसका आप खुद आकर इसकी इंस्पेक्शन करके आप सबके सामने बताए हैं। कल 11 रबीउल अव्वल है। कल शाम को बाद नमाज असर के ऊपर का जो मुबारक का रूम है उसे कल खोला जाएगा। और आप सब लोग जानते हैं कि वो दरवाज़ा खोलने के लिए हमारे बीजापुर के मुशरिफ साहब की पूरी फैमिली रहती है। और और मुशरिफ फैमिली की तरफ से वो लॉक खोला जाता है। मेरे साथ में बैठे हुए इम्तियाज कादरी मुशरिफ साहब और ईसा कादरी मुशरिफ साहब और मूसा कादरी मुशरिफ साहब, इन तमाम तीनों के खानवादे के लोग इसे खोलते हैं, खोलकर जियारत के लिए आम लोगों के लिए खोल देते हैं। तो मैं तमाम लोगों को मेरी जानिब से ईद मिलादुन नबी की बहुत बहुत मुबारकबाद देता हूँ। और ऊपर के हालात भी जो है अभी साहब जो बता रहे थे कि बिल्डिंग कमजोर हो चुकी है, जितना हो सके लोग कम ऊपर जाने की कोशिश करें और थोड़े थोड़े लोग जाकर आएंगे तो कोई दिक्कत नहीं होगी। थोड़ी देर होगी लेकिन फिर भी इत्मीनान से जाकर जियारत कर लेकर आइए, क्योंकि सुबह 5 बजे तक खुला रहता है। नमाज में ऊपर खाली जियारत कर को पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।